ಜಮೀರ್ ಅಹಮದ್ ನೀನು ನಕಲಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಹಿಂದೆ DG ಹಳ್ಳಿ KG ಹಳ್ಳಿ ಘಟನೆ ನೀನೇ ಕಾರಣ. ಇವತ್ತು ಕರ್ನಾಟಕದಲ್ಲಿ ಕೋಮುಗಲಭೆಗಳು ಪ್ರಚೋದನೆಗಳು ನೀನೇ ಕಾರಣ. ಊಟಾಟಿಕೆಗೋಸ್ಕರ ಪ್ರಚೋದಿಸ ಹಲ್ ಕಡ್ದು ಅಯ್ಯೋ ನೀನು ಬಿಟ್ಬಿಡಪ್ಪ ಸಾಕಿ ದೊಂಬರಾಟನ ಜಮೀರ್ ಎಲ್ಲ ನೋಡಿಬಿಡ್ತಾರೆ. ಕೋಮುಗಲಭೆ ಸೃಷ್ಟಿ ಮಾಡೋದು ನೀನೇ ಪುಣ್ಯಾತ್ಮ. ಅಲ್ಲೇನು ಆತ್ಮಹತ್ಯೆ ಬಾಂಬರ್ನ ನಾನು ಕಟ್ಕೊಂಡು ಹೋಗ್ಬಿಡ್ತೀನಿ. ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ. ಎಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ನಾಟಕೀಯ ಹೇಳಿಕೆ ಜನ ಒಪ್ಪಲ್ಲ. ನೀನು ಮೊದಲು ಪ್ರಚೋದನೆ ಮಾತು ಭಾಷಣಗಳು ಬಿಡು. ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಸರ್, ಈಗ ಹಿಂದೂ ಕಾರ್ಯಕರ್ತರನ್ನ ಬಾಯಿ ಬಡ್ಕಂದ್ರೆ ಅಷ್ಟೇ ಅಲ್ಲ. ಆಯಿತು, ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ. ಆ ಹೆಸರು ಹೇಳಲ್ಲ. JDSಗೆ ಹಾಕ್ಬೋದಪ್ಪ. JDSಗೆ ಹೋಗಿ ಕಬಾಬ್ ತಿಂದು ಚಿಕನ್ ತಿಂದು ಅಲ್ಪಸಂಖ್ಯಾತರ ಟೋಪಿ ಧರಿಸಿ ಟಿಪ್ಪು ಕಟ್ಟಿಗೆ ಹಿಡಿದು ಇಫ್ತಿಯಾರ್ ಊಟ ಮಾಡಿದ್ಯಾರು ನೀನೇ ತಾನೇ. ಯಾವ ಹಿಂದೂ ನಕಲಿ ಹಿಂದೂ ಅಲ್ಲ, ಏನೂ ಅಲ್ಲ, ನಕಲಿ ಹಿಂದೂ ಅಂತ ತನ್ನನ್ನು ತಾನು ರಕ್ಷಣೆ. ನೀವು ಹೆಸರು ಹೇಳಿದಿಲ್ಲ, ನಾನು ಹೆಸರು ಹೇಳಲ್ಲ. ಆ ಹುಲಿ ಇಲಿ ನೀವು ಮಾಧ್ಯಮ ಸ್ನೇಹಿತರು ಎಣ್ಣೆದ ಭಾವಿಸ್ಬೇಡ್ರಿ. ಎಲ್ಲ ಒಂದು ಕಡೆ ಆತ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಆತ ಪತ್ರ ಬರ್ತಲ್ಲ ಸರ್. MP ರೇಣುಕಾಚಾರ್ಯ ಬಾಧ್ಯತೆ ಮಾಡಿದ್ದಾರೆ ಸರ್. ಬೇಡ, ಎಲೆಬಿಲ್ಲದ ನಾಲಿಗೆ ಎಲ್ಲರಿಗೂ ಹಾಕ್ಬಿಟ್ಟಿದ್ಯಾ, ಅವು ಬಿಟ್ಟಿದ್ಯಾ. ನೀನು ಆತ್ಮಲೋಕನ ಮಾಡಬೇಕು. ನಿಮ್ಮ ಕುಟುಂಬಕ್ಕೆ ಅವಮಾನ ಮಾಡೋದು. ನೀನು ಹಿಂದೂ ಹುಲಿ ಅಲ್ಲ, ನಕಲಿ. ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಹುಲಿ, ಒಂದು ಸರಿ ಹಿಂದೂ ಹುಲಿ, ಒಂದು ಸರಿ ಪಂಚಮಶಾಲಿ, ಒಂದು ಸರಿ ವೀರಶೈವಲಿಂಗ ಆಯಿತು. ಎಲ್ಲ ದೊಂಬರಾಟ ನಡೆಯಲ್ಲ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ರಾಜ್ಯದಲ್ಲಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಕಟ್ಟಿಲ್ವಾ? ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರಿಲ್ವಾ? ನೋಡಿ, ರಾಜ್ಯದ ಅಧ್ಯಕ್ಷರು ಹಿಂದುತ್ವಕ್ಕೋಸ್ಕರ ಇಡೀ ಅವರ ಕುಟುಂಬ ಸಂಘ ಪರಿವಾರ ಬಂದಿರ್ತಕ್ಕಂಥ ಯಡಿಯೂರಪ್ಪನವರ ಕುಟುಂಬ. ನೀನಲ್ಲಪ್ಪ, ನೀ JDSಗೆ ಹಾಕಿದ್ದೆ, ನಕಲಿ ಟೋಪಿ ಹಾಕಿದ್ದೆ. ದೊಂಬರಾಟ ಅಷ್ಟೇ ಅಲ್ಲ. ದೊಂಬರಾಟ ಮತ್ತು ಆ ಸಮಾಜ ತಪ್ಪಬೇಕಂದ್ರೆ ನಕಲಿ ಹಿಂದುತ್ವ ಬಿಟ್ಬಿಡ ಬಂದೇಳಕ್ಕೆ ಇಚ್ಛೆ ಪಡ್ತೀನಿ.